ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಅಂಗಡಿ ಹೊಯ್ಸಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡಿ, ನಮ್ಮ ಮಕ್ಕಳೆಲ್ಲ ಹೇಗೆ ಹಾಯ್ ಅಂತಾರೆ. ಬಿಸಿಲು ಅಂದರೆ ಮಧ್ಯಾಹ್ನದ ಬಿಸಿಲು, ತುಂಬ ಬಿಸಿಲಿತ್ತು. ಆ ಮೆಟ್ಲಲ್ಲಿ ಬಿಸಿಲು ಹತ್ಬೇಕಾದ್ರೆ ಕಾಲೆಲ್ಲ ಸುಟ್ಟೋದಾಗಾಯಿತು ನೋಡಿ. ಆದರೆ ನಮ್ಮ ಮಕ್ಕಳು ಚಪ್ಪಲೆಲ್ಲ ಹಾಕ್ಕೊಂಡಿದ್ದಾರೆ. ಅಲ್ಲಿ ಚಪ್ಪಲೆಲ್ಲ ಅಲ್ಲೇ ಬಿಡಬೇಕಂತೇಳಿ ಅಲ್ಲೇ ಬಿಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೈಡಿಂದ. ಬಿಸಿಲು ಕಾಲಲ್ಲಿ ನಡಿಲಿಕ್ಕಾಗಲ್ಲ ಅಂತ ನೋಡಿ. ನನ್ನ ಮಗ ದೊಡ್ಡವನು ಫಸ್ಟ್ ಟೈಮ್ ಮುಂದೆ ಹೋಗ್ತಾ ಇದ್ದಾನೆ. ಬಿಸಿಲು ಅಂದರೆ ತುಂಬ ಬಿಸಿಲು ನೋಡಿ. ನಮ್ಮಮ್ಮ, ನಮ್ಮ ಮನೆಯವರು, ನಮ್ಮ ಸಣ್ಣ ಮಗ ಇಬ್ಬರು ಬರ್ತಾಯಿದ್ದಾರೆ. ಅವ್ನು ನಡಿಯೋಕ್ಕಾಗಲ್ಲಪ್ಪ, ಎತ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಎತ್ಕೊಂಡು ಬಂದರೆ ನೋಡಿ, ಹಾಯ್ ಅಂತ ಹಾಯ್ ಮಾಡ್ತಿದ್ದಾನೆ. ಅಂತೂ ಬಂದರೆ ಎಲ್ಲ ಹತ್ತಿ ಹೋದ್ವಿ. ಬಟ್ ದೇವಸ್ಥಾನದ ಬಾಗಿಲು ಓಪನ್ ಇರಲಿಲ್ಲ. ಹಾಗೆ ಹೊರಗಡೆಯಿಂದ ಎಲ್ಲ ನೋಡ್ಕೊಂಡು ಬಂದ್ವಿ. ಇದೇ ಫಸ್ಟ್ ಟೈಮ್ ಬಂದಿದ್ದು. ಹೊಯ್ಸಳರ ಕಾಲದ ದೇವಸ್ಥಾನ ಅಂತ, ಹಳೆಯ ದೇವಸ್ಥಾನ. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನೋ ಬೋರ್ಡೆಲ್ಲ ಹಾಕಿತ್ತಲ್ಲಿ ನೋಡಿ. ನಮ್ಮ ಮಕ್ಕಳು ಹೋಗಿ ಆ ಬಿಸಿಲಾದ್ರೂ ಮೇಲ್ಗಡೆ ನಿಂತ್ಕೊಂಡಿದ್ದಾರೆ. ಎಲ್ಲ ಸುತ್ತೆಲ್ಲ ನೋಡಿದರೆ ತುಂಬ ಹಸಿರು. ಮಳೆ ಎಲ್ಲ ಬಂದಿತ್ತಲ್ಲ, ಹಾಗಾಗಿ ಎಲ್ಲ ಸುತ್ತೆಲ್ಲ ಹಸಿರಿದೆ. ನೋಡಿ, ಎಲ್ಲ ಹಾಗೆ ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ, ಹೊರಗಡೆಯಿಂದಲೇ ನೋಡ್ಕೊಂಡು ಬಂದಿದ್ವಿ. ಯಾರಾದರೂ ಈ ಕಡೆ ಕೂಡ್ಗೆ ಕಡೆ ಬಂದರೆ, ಕೂಡ್ಗೆ ದೇವಸ್ಥಾನ ಹತ್ರ ಬಂದರೆ ಅಲ್ಲೇ ಒಂದು 5-6 ಕಿಲೋಮೀಟ್ರೇನ ಅಂಗಡಿ ಅಂತಿದೆ. ಅಲ್ಲಿ ಹೊಯ್ಸಳರ ದೇವಸ್ಥಾನ ಇದೆ. ಎಲ್ಲ ಫುಲ್ ಕಲ್ಲಿಂದನೇ ಇರೋದು ದೇವಸ್ಥಾನ ನೋಡಿ. ನನ್ನ ಮಗ ಅಲ್ಲೇ ತರಲೆ ಮಾಡ್ತಾ ಬರ್ತಾಯಿದ್ದಾನೆ ನೋಡಿ. ಅಲ್ಲೂ ನೆಗೆಯಿದೆ. ಹಾಗೆ ಎಲ್ಲ ಸುತ್ತಾಡ್ಕೊಂಡು ನೋಡಿ, 3 ವಿಗ್ರಹಗಳು ಹೇಗಿದೆ. ಎಲ್ಲ ನಂದಿ ವಿಗ್ರಹ, ಮೇಲ್ಗಡೆ ಬಸವಣ್ಣ. ಹಾಗೆ ಎಲ್ಲ ಓಡೋಣ ಅಂತ ಹಾಗೆ ಸುತ್ತಾಡ್ಕೊಂಡು ಹೊರಟ್ವಿ. ಬೆಳಗ್ಗೆ ಬಂದಿದ್ರೆ ತುಂಬ ಚೆನ್ನಾಗಿರೋದೇನೋ, ನೇಚರ್ ತಂಪಾಗಿರೋದು. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ 11:30-12 ಗಂಟೆ ಆಗಿತ್ತು. ಹಾಗೆ ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಹೊರಟ್ವಿ ನೋಡಿ. ಎಷ್ಟು ಚೆಂದ ಕಾಣ್ತಿದೆ ನೇಚರ್. ಸುತ್ತ ಎಲ್ಲ ತೋಟ, ಕೆಲವು ಮನೆಗಳೆಲ್ಲ ಇದೆ ನೋಡಿ. ಹಾಗೆ ಅಲ್ಲೆಲ್ಲ ತಿರುಗಾಡಿ ಹೋಗೋಣ ಅಂತ ಹೊರಟ್ವಿ ಎಲ್ಲರೂ. ನಮ್ಮ ಮಕ್ಕಳೆಲ್ಲ ಮುಂದೆ ಓಡಿದ್ರು. ನಾವು ಹಾಗೆ ಅಲ್ಲೇ ಎಲ್ಲ ನೋಡ್ಕೊಂಡು ಬರೋಣ, ಸುತ್ತ ಎಲ್ಲ ಹೇಗಿದೆ ಅಂಥೇಳಿ ನೋಡಿ ನಾವು ಕೂಡ ಹೋಗೋಣ ಅಂತ ಹೊರಟ್ವಿ. ಚೆನ್ನಾಗಿದೆ ನೋಡಲಿಕ್ಕೆ. ದೇವಸ್ಥಾನ ಬಾಗಿಲು ತೆಗೆದರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾವು ಹೋಗುವಾಗ ಲೇಟ್ ಆದ್ದರಿಂದ ಬಾಗಿಲೆಲ್ಲ ಹಾಕಿತ್ತು. ಹೊರಗಡೆಯಿಂದ ಯಾವ ರೀತಿ ಕಾಣ್ತಿದೆ ನೋಡಿ.
ಮೆಟ್ಲೆಲ್ಲ ಹೇಗಿದೆ ಅಂತ. ನಮ್ಮ ಮಕ್ಕಳಿಗೆಲ್ಲ ಹಸುವಾಗಿಬಿಟ್ಟಿದೆ. ಬೆಳಗ್ಗೆ ತಿಂಡಿ ತಿಂದೋಗಿದ್ವಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಹಸುವಾಗಿತ್ತು ಎಲ್ರಿಗೂ. ಬಾಕ್ಸ್ ಎಲ್ಲ ತಗೊಂಡು ಬಂದಿದ್ವಿ. ಇಲ್ಲಿಂದ ಸೀದಾ ಹೊರಟ್ವಿ ಎಲ್ರು. ಓಕೆ ಬಾಯ್.